ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಉದ್ಯೋಗದ ಮಾಹಿತಿ ಇರುತ್ತೆ. ಸೊ NHM ಅಡಿಯಲ್ಲಿ ಉದ್ಯೋಗಗಳನ್ನು ಕರೆಯಲಾಗಿದೆ. ಎಲ್ಲಿ ಅಂತಂದರೆ ಧಾರವಾಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ, ಧಾರವಾಡ ಜಿಲ್ಲೆಯಲ್ಲಿ. ಸೊ 11ನೇ ತಾರೀಕಿಗೆ ಇದೊಂದು ನೋಟಿಫಿಕೇಶನ್ ಬಂದಿದೆ, ಆದೇಶ ಆಗಿದೆ. ಇಲ್ಲಿ ಏನಂತಂದರೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಾಬ್ಗಳನ್ನು ಕರೆದಿದ್ದಾರೆ. ಏನು ಕರೆದಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಗೌರ್ಮೆಂಟ್ ಜಾಬ್ಗಳು ಮತ್ತು NHM ಮತ್ತು ಮೆಡಿಕಲ್ ಜಾಬ್ಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ, ನಾನು ಓದಿ ಹೇಳ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಆಯ್ಕೆ ಸಮಿತಿ ಧಾರವಾಡ ಇವರ ಪ್ರಕ್ರಿಯೆ ಕಡತಕ್ಕೆ ಅನುಮೋದನೆ ನೀಡಿದ ಅನ್ವಯ ತಾಯಿ ಮತ್ತು ಮಕ್ಕಳ ಕಾರ್ಯಕ್ರಮದಡಿಯಲ್ಲಿ ಕಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ಅನುಮೋದಿಸಿರುವ ವಿವಿಧ ವೈದ್ಯ ಮತ್ತು ವೈದ್ಯೇತರ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಸೊ ವಿವಿಧ ಹುದ್ದೆಗಳನ್ನು ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ, ಮೆರಿಟ್ ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಆಧಾರದ ಮೇಲೆ, ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಕಾರ್ಯಕ್ರಮದಡಿ ಸೃಜಿಸಿರುವ ಹುದ್ದೆಗಳಿಗೆ ದಿನಾಂಕ 16/7/2024 ಬೆಳಗ್ಗೆ 10:30 ರಿಂದ 1:30 ಒಳಗೆ ನೇರ ಸಂದರ್ಶನ, ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಇದೆ. ಅದು ನೇರ ಸಂದರ್ಶನ, ವಾಲ್ಕಿನ್ ಇಂಟರ್ವ್ಯೂನ ಕರೆಯಲಾಗಿದೆ. ನೋಡಿರಿ, ಡೇಟ್ ನೋಡಿರಿ, 16ನೇ ತಾರೀಕಿಗೆ ನಿಮಗೆ 10 ಗಂಟೆಯಿಂದ 1 ಗಂಟೆ ತನಕ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಮುಖಾಂತರ ಕರೆಯಲಾಗಿದೆ. ಎಲ್ಲಿ ಅಂತಂದರೆ ಸ್ಥಳ ನೋಡಿರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣ, ಧಾರವಾಡ ಇದು DHO ಆಫೀಸಲ್ಲಿ ಈ ಒಂದು ಇಂಟರ್ವ್ಯೂನ ಕರೆಯಲಾಗಿದೆ. ಸೊ ಒಟ್ಟು ಹುದ್ದೆಗಳು ಎಷ್ಟದವ್ರು? ಇಲ್ಲಿ 28 ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಇಲ್ಲಿ DNB MBBS ಆದವರು ತೊಗೊಂಡಿದ್ದಾರೆ. ರೇಡಿಯೋಲಜಿಸ್ಟ್ ಅಂದರೆ MD ರೇಡಿಯೋಲಜಿಸ್ಟ್ ಒಂದಿದೆ. ಆಮೇಲೆ GNM BS ನರ್ಸಿಂಗ್ 20 ಹುದ್ದೆಗಳು, GNM ನರ್ಸಿಂಗ್ ಮತ್ತು BS ನರ್ಸಿಂಗ್ ಆದವರಿಗೆ 20 ಹುದ್ದೆಗಳನ್ನು ಕರೆಯಲಾಗಿದೆ. GNM ಅಥವಾ BS ನರ್ಸಿಂಗ್ ಎರಡರಲ್ಲಿ ಒಂದಾಗಿರಬೇಕು, ಅವರು ಟ್ರೈ ಮಾಡ್ಬೋದು. ಅದಾದ ಮೇಲೆ ಫಾರ್ಮಸಿಸ್ಟ್, ಸೊ ಕಿರಿಯ ಫಾರ್ಮಸಿಸ್ಟ್ D ಫಾರ್ಮಾ ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 2 ಹುದ್ದೆಗಳನ್ನು ಕರೆಯಲಾಗಿದೆ. ಅದಾದ ಮೇಲೆ ಕಿರಿಯ ಪ್ರಯೋಗಶಾಲಾ, ಆಮೇಲೆ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ DMLT 3 ಹುದ್ದೆಗಳನ್ನು ಕರೆಯಲಾಗಿದೆ. ಇದು ಒಟ್ಟು ಹುದ್ದೆಗಳು 3 ಇದ್ದಾವೆ. ಸೊ 3 ಹುದ್ದೆಗಳನ್ನು ಕರೆದಿದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ ಆದವರಿಗೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸಂಬಂಧಪಟ್ಟ ಹುದ್ದೆಗಳ ಅನುಸಾರವಾಗಿ ನೀವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಾರ್ಯಾಲಯದಲ್ಲಿ ನೀವು ಏನು ಮಾಡ್ಬೋದು, ಫಲಕದಲ್ಲಿ ರೋಸ್ಟರ್ ಯಾವ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಅವ್ರಿಗೆ ಡೀಟೇಲ್ ಹಾಕಿದ್ದಾರೆ. ಯಾವ ಕಾಸ್ಟಿಗೆ ಎಷ್ಟು ಸೀಟ್ಗಳು ಅದಾವೆ ಅನ್ನೋದನ್ನು ಅವರು ಅಲ್ಲಿ ನೋಟಿಸ್ ಬೋರ್ಡ್ನೇ ಹಾಕಿದಾರಂತೆ. ಸೊ ಹೆಚ್ಚಿನ ವಿವರಗಳಿಗೆ ನೀವು ಏನು ಮಾಡಬೇಕು, DHO ಆಫೀಸಿಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೋಬೇಕಂತ ಹೇಳಿದ್ದಾರೆ. ನಾನು ಕೂಡ ಏನು ಮಾಡ್ತೇನೆ ಅಂದರೆ DHO ಆಫೀಸಿಗೆ ಹೋಗಿ ಅದನ್ನು ನೋಡಿಕೊಂಡು ನಿಮಗೆ ಶೇರ್ ಕೂಡ ಮಾಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಸೊ ಇದನ್ನು ಬೇರೆ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡಿರಿ ಮತ್ತು ಲೈಕನ್ನು ಕೂಡ ಮಾಡ್ಕೊಳ್ರಿ. ಥ್ಯಾಂಕ್ ಯು.